ಐಪಿಎಲ್ 2024ರ ಸೀಸನ್ ಕೊನೆ ಹಂತಕ್ಕೆ ಬಂದಿದೆ. ಲೀಗ್ ಹಂತದಲ್ಲಿ ಇನ್ಮುಂದೆ 8 ಪಂದ್ಯಗಳಷ್ಟೇ ಬಾಕಿ ಉಳಿದಿವೆ. ಹೀಗಿದ್ರೂ ಈವರೆಗೆ ಕೆಕೆಆರ್ ಮಾತ್ರವೇ ಅಧಿಕೃತವಾಗಿ ಪ್ಲೇ ಆಫ್ಗೆ ಲಗ್ಗೇಟಿದೆ. ಗುಜರಾತ್ ಟೈಟನ್ಸ್, ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಪ್ಲೇ ಆಫ್ನಿಂದ ಹೊರಬಿದ್ದಿವೆ. ಸದ್ಯ ಉಳಿದ 3 ಸ್ಥಾನಗಳಿಗಾಗಿ 6 ತಂಡಗಳ ನಡುವೆ ರೇಸ್ ನಡೀತಾ ಇದೆ. ಇದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಒಂದು. ಕಳೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸುವ ಮೂಲಕ ಪ್ಲೇ ಆಫ್ ರೇಸ್ನಲ್ಲಿ ತಾನಿನ್ನೂ ಜೀವಂತವಾಗಿರುವುದಾಗಿ ಆರ್ಸಿಬಿ ತೋರಿಸಿಕೊಟ್ಟಿತ್ತು. ಸತತ 5 ಗೆಲುವುಗಳೊಂದಿಗೆ ಪ್ರಚಂಡ ಫಾರ್ಮ್ನಲ್ಲಿರುವ ಆರ್ಸಿಬಿ ತಂಡದ ಮುಂದಿರುವುದು 1 ಪಂದ್ಯ ಮಾತ್ರ. ಆದರೆ ಈ ಪಂದ್ಯವೇ ಆರ್ಸಿಬಿ ಪಾಲಿಗೆ ನಿರ್ಣಾಯಕವಾಗಿದೆ. ಸಿಎಸ್ಕೆ ವಿರುದ್ಧ ಗೆದ್ದರೆ ಮಾತ್ರವೇ ಪ್ಲೇ ಆಫ್ ಕನಸು ನನಸಾಗೋಕೆ ಸಾಧ್ಯ. ಹಾಗಂತ ಬರೀ ಗೆಲುವು ಸಾಲೋದಿಲ್ಲ, ಭರ್ಜರಿ ಜಯಭೇರಿ ಬಾರಿಸಬೇಕು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಇಲ್ಲ ಚೇಸಿಂಗ್ ಮಾಡಿದ್ರು ಇಂತಿಷ್ಟೇ ರನ್ಸ್, ಇಂತಿಷ್ಟೇ ಓವರ್ಗಳಿಂದ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇದೆ. ಅಷ್ಟಕ್ಕೂ ಆರ್ಸಿಬಿ ಪ್ಲೇ ಆಫ್ಗೆ ಲಗ್ಗೆ ಹಾಕಲು ಫಾಫ್ ಡು ಪ್ಲೆಸಿಸ್ ಪಡೆಯ ಗೆಲುವಿನ ಅಂತರ ಎಷ್ಟಿರಬೇಕು, ಯಾವ ತಂಡಗಳು ಸೋಲ್ಬೇಕು, ಮಳೆಯಿಂದ ಪಂದ್ಯ ರದ್ದಾದರೆ ಮುಂದೇನು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾನುವಾರದ ಪಂದ್ಯದಲ್ಲಿ ಚೆನ್ನೈ ಹಾಗೂ ಬೆಂಗಳೂರು ತಂಡಗಳು ಗೆದ್ದು ಬೀಗಿವೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ಸಿಎಸ್ಕೆ 3ನೇ ಪ್ಲೇಸ್ನಲ್ಲಿದ್ದರೆ 5ನೇ ಸ್ಥಾನದಲ್ಲಿ ಆರ್ಸಿಬಿ ಟೀಮ್ ಇದೆ. ಹೀಗಾಗಿ ಎರಡೂ ತಂಡಗಳಿಗೂ ಪ್ಲೇ ಆಫ್ ಹಾದಿ ಇನ್ನೂ ಕೂಡ ತೆರೆದಿದೆ. ಟೂರ್ನಿಯಲ್ಲಿ ಕಳಪೆ ಆರಂಭ ಪಡೆದು ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ಸಿಬಿ ತಂಡ ಇದೀಗ ಸತತ 5 ಪಂದ್ಯಗಳಲ್ಲಿ ಗೆದ್ದು ಪ್ಲೇ ಆಫ್ ಪ್ರವೇಶಿಸುವ ಫೇವರಿಟ್ ತಂಡವಾಗಿದೆ. ತಂಡ ಮುಂದಿನ ಹಂತಕ್ಕೆ ಪ್ರವೇಶಿಸಬೇಕೆಂದು ಅಭಿಮಾನಿಗಳು ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಸದ್ಯ ಆರ್ಸಿಬಿಗೆ ಮುಂದೆ ಇರುವುದು 1 ಪಂದ್ಯ ಮಾತ್ರ, ಅದು ಸಿಎಸ್ಕೆ ವಿರುದ್ಧ. ಅತ್ತ ಸಿಎಸ್ಕೆಗೂ ಈ 1 ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯವಿದೆ. ಹೀಗಾಗಿ ಈ ಪಂದ್ಯದಲ್ಲಿ ಆರ್ಸಿಬಿಯು ಗೆಲ್ಲೇಬೇಕು. ಹಳದಿ ಆರ್ಮಿ ವಿರುದ್ಧ ಉತ್ತಮ ಅಂತರದಿಂದ ಗೆದ್ದರೆ ಇತರ ತಂಡಗಳ ಸೋಲಿನ ಆಧಾರದ ಮೇಲೆ ಪ್ಲೇ ಆಫ್ ಪ್ರವೇಶ ಪಡೆಯಲಿದೆ. ಕಳೆದ 5 ಪಂದ್ಯಗಳಿಂದ ಉತ್ತಮ ಫಾರ್ಮ್ನಲ್ಲಿರುವ ಆರ್ಸಿಬಿ ತಂಡ ಸಿಎಸ್ಕೆಗಿಂತ ನೆಟ್ ರನ್ ರೇಟ್ ಅನ್ನು ಹೆಚ್ಚಿಸಿಕೊಳ್ಬೇಕು. ಯಾಕಂದರೆ ಚೆನ್ನೈ ಈಗಾಗಲೇ 14 ಅಂಕಗಳನ್ನು ಪಡೆದಿದೆ. ಅತ್ತ ಸನ್ ರೈಸರ್ಸ್ ಹೈದರಾಬಾದ್ ಕೂಡ 14 ಅಂಕಗಳೊಂದಿಗೆ ನೆಟ್ ರನ್ ರೇಟ್ನಿಂದಲೂ ಆರ್ಸಿಬಿಗಿಂತ ಮುಂದಿದೆ. ವಿಷಯ ಏನಂದರೆ ಹೈದರಾಬಾದ್ ತಂಡಕ್ಕೆ ಇನ್ನೂ 2 ಪಂದ್ಯಗಳಿವೆ. ತನ್ನ ಮುಂದಿನ ಪಂದ್ಯದಲ್ಲಿ ಪಂಜಾಬ್ ಮತ್ತು ಗುಜರಾತ್ ತಂಡಗಳನ್ನು ಎದುರಿಸಲಿದೆ. ಆರ್ಸಿಬಿಗೆ ಪ್ಲಸ್ ಆಗಬೇಕು ಅಂದರೆ ಎಸ್ಆರ್ಎಚ್ ಈ 2 ಪಂದ್ಯಗಳಲ್ಲೂ ಸೋಲ್ಬೇಕು. ಸೋತಿದ್ದೇ ಆದರೆ ತಂಡದ ನೆಟ್ ರನ್ ರೇಟ್ ಕುಸಿಯಲಿದೆ. ಆಗ ಆರ್ಸಿಬಿ ಹೈದರಾಬಾದ್ಗಿಂತ ಮೇಲೆ ಬರಲು ಸಾಧ್ಯವಾಗುತ್ತೆ. ಹಾಗೆ ಮಂಗಳವಾರದ ಪಂದ್ಯದಲ್ಲಿ ಡೆಲ್ಲಿ ತಂಡ ಲಕ್ನೋ ವಿರುದ್ಧ ಸೋಲ್ಬೇಕು. ಅದು ಕೂಡ ಕಡಿಮೆ ಅಂತರದಲ್ಲಿ ಸೋಲ್ಬೇಕು. ಲಕ್ನೋ ತಂಡ ಡಿಸಿ ವಿರುದ್ಧ ಗೆದ್ದರೂ ತನ್ನ ಕೊನೆಯ ಪಂದ್ಯವಾದ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಸೋಲ್ಬೇಕು. ಆದರೆ ಇದು ಸಾಧ್ಯವಾಗದೆ ಕೆಎಲ್ ರಾಹುಲ್ ಪಡೆಯು ತನ್ನ ಮುಂದಿನ 2 ಪಂದ್ಯಗಳಲ್ಲೂ ಉತ್ತಮ ಅಂತರದಿಂದ ಗೆದ್ದರೆ 16 ಅಂಕ ಪಡೆದು ಪ್ಲೇ ಆಫ್ ಪ್ರವೇಶಿಸಿದ್ರೂ ಅಚ್ಚರಿ ಇಲ್ಲ. ಇಲ್ಲಿ 1 ಸೋಲು 1 ಕಡಿಮೆ ಅಂತರದ ಗೆಲುವು ಸಿಕ್ಕರೂ ಆರ್ಸಿಬಿಗೆ ಸಮಸ್ಯೆ ಇಲ್ಲ. ಯಾಕಂದರೆ ಡೆಲ್ಲಿ ಮತ್ತು ಲಕ್ನೋ ತಂಡಗಳಿಗಿಂತ ಆರ್ಸಿಬಿ ತಂಡದ ನೆಟ್ ರನ್ ರೇಟ್ ಉತ್ತಮವಾಗಿದೆ. ಇದು ಇತರೆ ತಂಡಗಳ ಸೋಲು ಗೆಲುವಿನ ಲೆಕ್ಕಾಚಾರವಾದರೆ ಮೇ 18ರಂದು ನಡೆಯಲಿರುವ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯ ಉಭಯ ತಂಡಗಳಿಗೆ ಡೂ ಆರ್ ಡೈ ಮ್ಯಾಚ್ ಆಗಿದೆ. ಎರಡೂ ಟೀಮ್ಗಳಿಗೆ ಒಂದೇ ಪಂದ್ಯ ಬಾಕಿ ಉಳಿದಿದೆ. ಇದರಲ್ಲಿ ಸಿಎಸ್ಕೆ ಗೆದ್ರೆ ಬಹುತೇಕ ಯಾವುದೇ ಲೆಕ್ಕಾಚಾರವೂ ಇಲ್ಲದೆ ಪ್ಲೇ ಆಫ್ ಅನ್ನು ಪ್ರವೇಶ ಮಾಡುತ್ತೆ. ಆದರೆ ಆರ್ಸಿಬಿಯು ಉತ್ತಮ ಅಂತರದಿಂದ ಗೆದ್ದು ರನ್ ರೇಟ್ ಅನ್ನು ಹೆಚ್ಚಿಸಿಕೊಳ್ಳಬೇಕಾದ ಒತ್ತಡದಲ್ಲಿದೆ. ಆರ್ಸಿಬಿ ಸಿಎಸ್ಕೆ ವಿರುದ್ಧ ಕನಿಷ್ಠ 18 ರನ್ಗಳ ಅಂತರದಲ್ಲಿ ಗೆಲ್ಲಬೇಕು. ಇಲ್ಲದಿದ್ದರೆ 18ನೇ ಓವರ್ನಲ್ಲೇ ಸಿಎಸ್ಕೆ ತಂಡವನ್ನು ಕಟ್ಟಿ ಹಾಕಬೇಕು. ಉದಾಹರಣೆಗೆ ಆರ್ಸಿಬಿ ಫಸ್ಟ್ ಬ್ಯಾಟಿಂಗ್ ಮಾಡಿ 200 ರನ್ಗಳನ್ನು ಗಳಿಸಿತ್ತು ಅಂತ ಇಟ್ಕೊಳ್ಳೋಣ. ಆಗ ಸಿಎಸ್ಕೆ ತಂಡವನ್ನು 182 ರನ್ ಗಡಿ ದಾಟದಂತೆ ನೋಡಿಕೊಳ್ಬೇಕು. ಅಂದರೆ ಆರ್ಸಿಬಿಯು ಕನಿಷ್ಠ 18 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಅಂತರದಿಂದ ಗೆಲ್ಲಬೇಕು. ಆಗ ಸಿಎಸ್ಕೆ ರನ್ ರೇಟನ್ನು ಮೀರಿ ಆರ್ಸಿಬಿ ಮೇಲಿನ ಸ್ಥಾನಕ್ಕೆ ಇರಬಹುದು. ಒಂದು ವೇಳೆ ಸಿಎಸ್ಕೆ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಆರ್ಸಿಬಿಗೆ 201 ರನ್ ಗುರಿ ನೀಡಿತು ಅನ್ಕೊಳ್ಳೋಣ. ಆಗ ಆರ್ಸಿಬಿ ತಂಡ ವೇಗವಾಗಿ ರನ್ ಕಲೆ ಹಾಕಿ 2 ಓವರ್ ಉಳಿಸಿ ಯಶಸ್ವಿ ರನ್ ಚೇಸಿಂಗ್ ಮಾಡಬೇಕು. ಅಂದರೆ ಕನಿಷ್ಠ ಸರಿಸುಮಾರು 11 ಎಸೆತಗಳು ಬಾಕಿ ಇರುವಾಗಲೇ ಗುರಿ ತಲುಪಿ ಗೆಲ್ಲಬೇಕಾದ ಅನಿವಾರ್ಯತೆ ಆರ್ಸಿಬಿಗಿದೆ. ಹೀಗಾದರೆ ಮಾತ್ರ ಆರ್ಸಿಬಿ ಸಿಎಸ್ಕೆ ರನ್ ರೇಟನ್ನು ಮೀರಿಸಲಿದೆ. ಆಗ ಮಾತ್ರ ಆರ್ಸಿಬಿ ಪ್ಲೇ ಆಫ್ ಗೆಲ್ಲೋ ಅವಕಾಶ ಇರಲಿದೆ. ಆದರೆ ಹೀಗೆ ಸೋಲು ಗೆಲುವಿನ ಅಂತರದ ಲೆಕ್ಕಾಚಾರದ ನಡುವೆ ಆರ್ಸಿಬಿಗೆ ದೊಡ್ಡ ಆಘಾತವೇ ಎದುರಾಗಿದೆ. ತಂಡದ 2 ಪ್ರಮುಖ ಆಟಗಾರರು ಐಪಿಎಲ್ ತೊರೆದು ತವರಿಗೆ ಮರಳಿದ್ದಾರೆ. ಮುಂಬರುವ ಟಿ20 ವಿಶ್ವಕಪ್ಗೆ ತಯಾರಿಗಾಗಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ತಮ್ಮ ಆಟಗಾರರಿಗೆ ತವರಿಗೆ ಮರಳುವಂತೆ ಕರೆ ನೀಡಿದೆ. ಹೀಗಾಗಿ ಇಂಗ್ಲೆಂಡ್ನ ವಿಲ್ ಜಾಕ್ಸ್ ಮತ್ತು ರೀಸ್ ಟೋಪ್ಲಿ ಆರ್ಸಿಬಿ ಕ್ಯಾಂಪ್ ಬಿಟ್ಟು ತವರಿಗೆ ಮರಳಿದ್ದಾರೆ. ಇದೀಗ ಆರ್ಸಿಬಿ ಈ 2 ವಿದೇಶಿ ಆಟಗಾರರಿಲ್ಲದೆ ತಮ್ಮ ಉಳಿದ ಪಂದ್ಯವನ್ನು ಆಡಬೇಕಾಗುತ್ತೆ.
ಆರ್ಸಿಬಿ ಕಳೆದ 5 ಪಂದ್ಯಗಳಿಂದ ಅದ್ಭುತ ಕಂಬ್ಯಾಕ್ ಮಾಡಿದೆ. ಇದರಲ್ಲಿ ವಿಲ್ ಜಾಕ್ಸ್ ಆಟ ಕೂಡ ನಿರ್ಣಾಯಕವಾಗಿತ್ತು. ಅದರಲ್ಲೂ ಗುಜರಾತ್ ವಿರುದ್ಧ ಭರ್ಜರಿ ಸೆಂಚುರಿ ಬಾರಿಸಿದ್ದ ಜಾಕ್ಸ್ ತಂಡದ ಗೆಲುವಿಗೆ ಪಾತ್ರರಾಗಿದ್ರು. ಆದ್ರೀಗ ಆರ್ಸಿಬಿಯ ಪ್ಲೇ ಆಫ್ ನಿರ್ಧರಿಸುವ ಪಂದ್ಯದಿಂದಲೇ ಹೊರಗೆ ಉಳಿತಾ ಇರೋದು ಆರ್ಸಿಬಿಗೆ ನುಂಗಲಾರದ ತುತ್ತಾಗಿದೆ. ಜೊತೆಗೆ ಜಾಕ್ಸ್ ಬದಲಿಗೆ ಯಾವ ಆಟಗಾರದ ತಂಡದ ಭಾಗವಾಗಲಿದ್ದಾರೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ. ಜಾಕ್ಸ್ ಬದಲಿಗೆ ಆರ್ಸಿಬಿ ತಂಡ ಮತ್ತೊಬ್ಬ ವಿದೇಶಿ ಆಟಗಾರನನ್ನ ತಂಡಕ್ಕೆ ಸೇರಿಸಿಕೊಳ್ಬೇಕು. ಇದರ ಭಾಗವಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತೆ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳಬಹುದು. ಆದರೆ ಮ್ಯಾಕ್ಸ್ವೆಲ್ ಈ ವರ್ಷ ಐಪಿಎಲ್ನಲ್ಲಿ ಉತ್ತಮವಾಗಿ ಆಡಿಲ್ಲ. ಇದೇ ಕಾರಣಕ್ಕೆ ಅವರನ್ನು ಕಳೆದ ಕೆಲ ಪಂದ್ಯಗಳಿಂದ ಹೊರಗಿಡಲಾಗಿದೆ. ಈ ಸೀಸನ್ನಲ್ಲಿ ಮ್ಯಾಕ್ಸಿ ಆಡಿರುವ 8 ಪಂದ್ಯಗಳಲ್ಲಿ ಕೇವಲ 36 ರನ್ಗಳನ್ನು ಮಾತ್ರ ಸಿಡಿಸಿದ್ದಾರೆ. ಆದ್ರೀಗ ಅನಿವಾರ್ಯವಾಗಿ ತಂಡಕ್ಕೆ ಸೇರಿಸಿಕೊಳ್ಳಲೇಬೇಕು. ಆದರೆ ಇಲ್ಲಿ ಒಂದು ವಿಚಾರವನ್ನ ಹೇಳಲೇಬೇಕು. ಮ್ಯಾಕ್ಸ್ವೆಲ್ ಅದ್ಭುತ ಆಟಗಾರ. ಯಾವುದೇ ಕ್ಷಣದಲ್ಲಾದರೂ ಅಬ್ಬರಿಸುವ ಸಾಧ್ಯತೆ ಇದೆ. ಸದ್ಯ ಆರ್ಸಿಬಿ ಆಡಿರುವ 13 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದು 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಹೀಗಾಗಿ ಮೇ 18ರಂದು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಗೆದ್ದರೆ ಮಾತ್ರ ಆರ್ಸಿಬಿ ಪ್ಲೇ ಆಫ್ ಆಸೆ ಜೀವಂತವಾಗಿರಲಿದೆ. ಇಲ್ಲದಿದ್ದರೆ ತಂಡ ಪ್ಲೇ ಆಫ್ನಿಂದ ಹೊರಬೀಳಲಿದೆ. ಹೀಗಾಗಿ ಈ ಪಂದ್ಯ ಆರ್ಸಿಬಿ ತಂಡಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ಹೀಗೆ ಪಾಯಿಂಟ್ಸ್ ಪಟ್ಟಿ ಪ್ರಕಾರ ಪ್ಲೇ ಆಫ್ ಸ್ಥಾನಗಳಿಗೆ ಕ್ಯಾಲ್ಕುಲೇಷನ್ ನಡೆಯುವಾಗಲೇ ಆರ್ಸಿಬಿ ಹೊಸ ಸಿಎಸ್ಕೆ ಪಂದ್ಯಕ್ಕೆ ಮಳೆ ಆತಂಕ ಎದುರಾಗಿದೆ. ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಬೀಳ್ತಾ ಇದ್ದು, ಹಾಗೇನಾದರೂ ಶನಿವಾರದ ಪಂದ್ಯ ಮಳೆಯಿಂದ ರದ್ದಾದರೆ ಆರ್ಸಿಬಿಯ ಪ್ಲೇ ಆಫ್ ಕನಸು ಕಮರಿ ಹೋಗಲಿದೆ. ಮತ್ತೊಂದು ಕಡೆ ಪಂದ್ಯ ನಡೆಯುವ ಮೇ 18ರಂದು ಅಂದರೆ ಶನಿವಾರದಂದು ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗಾಗಲೇ ಬೆಂಗಳೂರು ಸೇರಿ ರಾಜ್ಯದ ಹಲವು ಭಾಗಗಳಲ್ಲಿ ಸತತವಾಗಿ ಮಳೆಯಾಗ್ತಾ ಇದೆ. ಜೊತೆಗೆ ಪಕ್ಕದ ರಾಜ್ಯ ಕೇರಳ, ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಸೋಮವಾರ ಅಹಮದಾಬಾದ್ನಲ್ಲಿ ಸುರಿದ ಭಾರೀ ಮಳೆಯಿಂದ ಗುಜರಾತ್ ಮತ್ತು ಕೆಕೆಆರ್ ನಡುವಣ ಪಂದ್ಯ ಟಾಸ್ ಕೂಡ ಕಾಣದೆ ರದ್ದುಗೊಂಡಿತ್ತು. ಪಂದ್ಯ ರದ್ದುಗೊಂಡು ಎರಡೂ ತಂಡಗಳಿಗೆ ಒಂದೊಂದು ಪಾಯಿಂಟ್ಸ್ ನೀಡಲಾಗಿದೆ. ಆದರೆ ಗುಜರಾತ್ ತಂಡ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಇದೀಗ ಆರ್ಸಿಬಿ ಪಂದ್ಯಕ್ಕೂ ಮಳೆ ಭೀತಿ ಎದುರಾಗಿರೋದು ತಂಡ ಸೇರಿ ಅಭಿಮಾನಿಗಳಿಗೂ ಕೂಡ ಆತಂಕ ಪಡುವಂತೆ ಮಾಡಿದೆ. ಮಳೆ ಕಾರಣಕ್ಕೆ ಪಂದ್ಯ ಏನಾದರೂ ರದ್ದಾದರೆ ಆರ್ಸಿಬಿ ಮತ್ತು ಸಿಎಸ್ಕೆ ಒಂದೊಂದು ಪಾಯಿಂಟ್ಸ್ ಅನ್ನು ನೀಡಬಹುದು. ಹೀಗೆ ನೀಡಿದರೆ ಆರ್ಸಿಬಿ ಬಳಿ ಒಟ್ಟಾರೆ 13 ಅಂಕಗಳಷ್ಟೇ ಆಗಲಿವೆ. ಸಿಎಸ್ಕೆ ಬಳಿ ಈಗಾಗಲೇ 14 ಪಾಯಿಂಟ್ಸ್ ಇರೋದ್ರಿಂದ ಮತ್ತೆ ಒಂದು ಅಂಕ ನೀಡಿದರೆ 15 ಅಂಕಗಳನ್ನು ಗಳಿಸುತ್ತೆ. ಈ ಮೂಲಕ ಸಿಎಸ್ಕೆ ಪ್ಲೇ ಆಫ್ಗೆ ಹೋಗುವ ಅವಕಾಶ ಹೆಚ್ಚಿರುತ್ತೆ. ಒಟ್ನಲ್ಲಿ ಸತತ 16 ವರ್ಷಗಳಿಂದ ಕಪ್ ಗೆಲ್ಲದ ಆರ್ಸಿಬಿ ಈ ಬಾರಿ ಟಾಪ್ 4ನಲ್ಲಿ ಸ್ಥಾನ ಪಡೆಯೋಕೆ ಕೊನೆ ಅವಕಾಶ ಇದೆ. ಪಂದ್ಯ ನಡೆದರೂ ನಿರ್ದಿಷ್ಟ ರನ್ಗಳ ಅಥವಾ ಓವರ್ಗಳ ಅಂತರದಲ್ಲಿ ಗೆಲ್ಲುವ ಅನಿವಾರ್ಯತೆ ಇದೆ. ಹೀಗಾಗಿ ಆರ್ಸಿಬಿ ತಂಡ ಪ್ರಚಂಡ ಗೆಲುವಿನ ಲೆಕ್ಕಾಚಾರ ಹಾಕ್ತಿದ್ರೆ, ಮತ್ತೊಂದು ಕಡೆ ಮಳೆಯ ಭೀತಿ ಕಾಡ್ತಾ ಇದೆ. ಆರ್ಸಿಬಿಯ ಅಭಿಮಾನಿಗಳು ಶನಿವಾರ ಸಂಜೆ ಬಳಿಕ 4 ಗಂಟೆ ರೆಸ್ಟ್ ತಗೊಳಪ್ಪ ಮಳೆರಾಯ ಅಂತ ಬೇಡಿಕೊಳ್ತಿದ್ದಾರೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ? ಮಳೆ ಬಗ್ಗೆ ನಿಮಗೂ ಆತಂಕ ಇದೆಯಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.